ನಮಸ್ಕಾರ. ಇವತ್ತು ನಾವು ಕೃಷ್ಣರಾಜಪೇಟೆ ಕ್ಷೇತ್ರದ ಒಂದು ಆಳವಾದ ವಿಶ್ಲೇಷಣೆಯನ್ನ ಮಾಡ್ತಾ ಇದೀವಿ. ನೋಡಿ, ನಮ್ಮ ಗುರಿ ಯಾವುದೇ ಪಕ್ಷದ ಪರ ಅಥವಾ ವಿರೋಧ ಮಾತಾಡೋದಲ್ಲ. ಬದಲಿಗೆ ಕೇವಲ ಅಂಕಿಅಂಶಗಳ ಮೇಲೆ ನಿಂತು ಜನರ ತೀರ್ಪು ನಿಜವಾಗಿ ಹೇಳ್ತಿರೋದೇನು, ಆಡಳಿತದಲ್ಲಿ ಏನು ಬದಲಾಗಬೇಕು, ಇದನ್ನ ನಿಷ್ಪಕ್ಷಪಾತವಾಗಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಇದು. ಅಂದ್ರೆ ಆಡಳಿತವನ್ನ ಸುಧಾರಿಸಲು ಡೇಟಾವನ್ನ ಹೇಗೆ ಬಳಸಬಹುದು ಅನ್ನೋದಕ್ಕಿದೊಂದು ನಿದರ್ಶನ. ಸರಿ, ನಮ್ಮ ವಿಶ್ಲೇಷಣೆಯ ಕೇಂದ್ರ ಕರ್ನಾಟಕದ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ. ಇದನ್ನ ಕೇವಲ ಒಂದು ಜಾಗ, ಒಂದು ತಾಲೂಕು ಅಂತ ನೋಡ್ಬೇಡಿ. ಇದು ನಮ್ಮ ರಾಜ್ಯದ ಬಹುತೇಕ ಗ್ರಾಮೀಣ ಭಾಗಗಳು ಎದುರಿಸ್ತಿರುವ ಸವಾಲುಗಳ, ಜನರ ಆಕಾಂಕ್ಷೆಗಳ ಒಂದು ಕನ್ನಡಿ ಇದ್ದಾಗೆ. ಇಲ್ಲಿನ ಜನರ ಕಥೆಯನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಇಡೀ ವ್ಯವಸ್ಥೆಯ ಕಥೆಯೇ ನಮ್ಗೆ ಅರ್ಥ ಆಗ್ಬಹುದು. ಒಂದು ಚುನಾವಣೆ ಅಂದ್ರೆ ಅದು ಪ್ರಜಾಪ್ರಭುತ್ವದ ಅತಿ ದೊಡ್ಡ ಸಂಭಾಷಣೆ ಅಲ್ವಾ? ಜನ ತಮ್ಮ ಮತದ ಮೂಲಕ ಮಾತಾಡ್ತಾರೆ. ಆದ್ರೆ ಆ ಸಂಭಾಷಣೆಯಿಂದಲೇ ಜನ ದೂರ ಸರಿದ್ರೆ, ಮತಗಟ್ಟೆಗೆ ಬರೋದನ್ನೇ ನಿಲ್ಸಿ ಮೌನ ಆದ್ರೆ ಏನರ್ಥ? ಆ ಮೌನವನ್ನ ನಾವು ಸುಮ್ನೆ ಅಲಕ್ಷ್ಯ ಅಂತ ಕೇಳ್ಕೋಬಾರ್ದು. ಅದೊಂದು ಬಹಳ ತೀಕ್ಷ್ಣವಾದ ತೀರ್ಪು. ಈ ನಮ್ಮ ವಿಶ್ಲೇಷಣೆಯ ಗುರಿ ಆ ಮೌನದ ಹಿಂದಿನ ಕಾರಣಗಳನ್ನ ಭೇದಿಸೋದು. ಸರಿ, ಹಾಗಾದ್ರೆ ಈ ಕ್ಷೇತ್ರದ ಕಥೆಯನ್ನ ಅದರ ಅಡಿಪಾಯದಿಂದ, ಅಂದ್ರೆ ಇಲ್ಲಿನ ಮಣ್ಣಿಂದಾನೇ ಶುರು ಮಾಡೋಣ. ಯಾಕಂದ್ರೆ ನೋಡಿ, ಯಾವುದೇ ಕ್ಷೇತ್ರದ ರಾಜಕೀಯ ಅರ್ಥ ಆಗ್ಬೇಕಂದ್ರೆ ಮೊದಲು ಅಲ್ಲಿನ ಜನರ ಬದುಕು, ಅವರ ಆರ್ಥಿಕತೆಯ ನಾಡಿಮಿಡಿತ ನಮ್ಗೆ ಗೊತ್ತಿರಬೇಕು. ಕೃಷ್ಣರಾಜಪೇಟೆಯ ಇಡೀ ಆರ್ಥಿಕತೆ ನಿಂತಿರೋದೇ ವ್ಯವಸಾಯದ ಮೇಲೆ. ಕಬ್ಬು, ಭತ್ತ ಇವೇ ಅಲ್ಲಿನ ಜೀವನಾಡಿ. ಆದ್ರೆ ಇವತ್ತು ಆ ಜೀವನಾಡಿಗೆ ದೊಡ್ಡ ಸಂಕಷ್ಟ ಬಂದಿದೆ. ಕೃಷಿ ಲಾಭ ತರ್ತಾ ಇಲ್ಲ, ಮಾರುಕಟ್ಟೆ ಸ್ಥಿರವಾಗಿಲ್ಲ, ರೈತರ ಬದುಕು ದಿನೇ ದಿನೇ ಕಷ್ಟ ಆಗ್ತಿದೆ. ಇದು ಬರೀ ದುಡ್ಡಿನ ಸಂಕಷ್ಟ ಅಷ್ಟೇ ಅಲ್ಲ, ಇದು ಒಂದು ಇಡೀ ತಲೆಮಾರಿನ ಕನಸುಗಳು ಕಣ್ಣೆದುರೇ ಕಮರಿ ಹೋಗ್ತಿರೋ ಪರಿಸ್ಥಿತಿ. ಈ ಸಂಖ್ಯೆಯನ್ನ ಒಮ್ಮೆ ಗಮನ ಕೊಟ್ಟು ನೋಡಿ. 90%. ಹೌದು, ಸುಮಾರು 90%. ಇದು ಕೃಷ್ಣರಾಜಪೇಟೆಯ ಹಳ್ಳಿಗಳಲ್ಲಿ ವಾಸವಿರೋ ಜನಸಂಖ್ಯೆ. ಇದರರ್ಥ ಏನು ಗೊತ್ತಾ? ಈ ಕ್ಷೇತ್ರದ ರಾಜಕೀಯ, ಸಮಾಜ, ಆರ್ಥಿಕತೆ ಎಲ್ಲದರ ದಿಕ್ಕನ್ನಿರ್ಧರಿಸೋದೆ ಹಳ್ಳಿಗಳು. ಇಲ್ಲಿನ ಸಮಸ್ಯೆಗಳು ಬೆಂಗಳೂರಿನ ಸಮಸ್ಯೆಗಳಲ್ಲ. ಇಲ್ಲಿ ಬೇಕಾಗಿರೋದು ನೀರು, ರಸ್ತೆ, ಉದ್ಯೋಗ ಮತ್ತು ಕೃಷಿಗೆ ಬೇಕಾದ ಮೂಲಭೂತ ಸೌಕರ್ಯಗಳು. ಕೇಳಿ, ಈ ಒಂದು ಮಾತು ಇಡೀ ಕ್ಷೇತ್ರದ ನೋವನ್ನ ಹಿಡಿದಿಡುತ್ತ. ಮೈ ಶುಗರ್ ಫ್ಯಾಕ್ಟರಿ ನಿಂತೋಯ್ತು, ನಮ್ಮ ಕಬ್ಬು ಹೊಲದಲ್ಲೇ ಒಣಗುತ್ತಿದೆ, ನಮ್ ಮಕ್ಕಳು ಮುಂದೆ ಏನ್ ಮಾಡ್ಬೇಕು? ನೋಡಿ, ಇದು ಒಬ್ಬ ರೈತನ ಪ್ರಶ್ನೆ ಮಾತ್ರ ಅಲ್ಲ, ಇದು ಇಡೀ ಕ್ಷೇತ್ರದ ಯುವಕರ ಭವಿಷ್ಯದ ಪ್ರಶ್ನೆ. ಆ ಸಕ್ರೆ ಕಾರ್ಖಾನೆ ಅದು ಬರೀ ಕಬ್ಬು ತಗೊಳ್ಳೋ ಜಾಗ ಆಗಿರ್ಲಿಲ್ಲ, ಅದು ಈ ಭಾಗದ ಆರ್ಥಿಕತೆಯ ಹೃದಯ ಇದ್ದ ಹಾಗೆ. ಆ ಹೃದಯವೇ ನಿಂತಮೇಲೆ ಇಡೀ ವ್ಯವಸ್ಥೆನೇ ಕುಸ್ದು ಹೋಗುತ್ತೆ. ಅಭಿವೃದ್ಧಿಯಲ್ಲಿ ಅಂತರ ಇದು ಬರೀ ಪೇಪರ್ ಮೇಲಿನ ಪದ ಅಲ್ಲ, ಇದು ಇಲ್ಲಿನ ಜನರ ಪ್ರತಿದಿನದ ಸತ್ಯ. ಇವತ್ತಿಗೂ ಹಳ್ಳಿಗಳಲ್ಲಿ ಅರ್ಧದಷ್ಟು ಮನೆಗಳಿಗೆ ನಲ್ಲಿ ನೀರು ತಲುಪಿಲ್ಲ. ಮಳೆ ಬಂದ್ರೆ ಸಾಕು, ಎಷ್ಟೋ ಹಳ್ಳಿಗಳಿಗೆ ದಾರಿನೇ ಇರಲ್ಲ. ಓದಿನ ವಿಷಯಕ್ಕೆ ಬಂದರೆ ಪಟ್ಟಣಕ್ಕೂ ಹಳ್ಳಿಗೂ ಅಜಗಜಾಂತರ ವ್ಯತ್ಯಾಸ. ಇದರಿಂದ ಅವಕಾಶಗಳಲ್ಲೂ ಅಷ್ಟೇ ವ್ಯತ್ಯಾಸ. ಕರೆಂಟ್, ಆಸ್ಪತ್ರೆ ಸೌಲಭ್ಯ ಎಲ್ಲವೂ ರಾಜ್ಯದ ಸರಾಸರಿಗಿಂತ ಕಡಿಮೆ. ಇದೆಲ್ಲ ಸೇರಿ ಜನರ ಜೀವನದ ಗುಣಮಟ್ಟವನ್ನೇ ಕೆಳಗೆ ತಳ್ತಿದೆ. ಸರಿ, ಇಲ್ಲಿಯವರೆಗೂ ನಾವು ಜನರ ಬದುಕಿನ ಕಥೆ ನೋಡಿದ್ವಿ. ಈಗ ಈ ಕಥೆ ಮತಪೆಟ್ಟಿಗೆಯಲ್ಲಿ ನಂಬರ್ಸ್ ಆಗಿ, ಅಂಕಿಅಂಶಗಳಾಗಿ ಹೇಗೆ ಕಾಣಿಸ್ಕೊಂಡಿದೆ ಅಂತ ನೋಡೋಣ. ಜನರ ಭಾವನೆಗಳು ಸಂಖ್ಯೆಗಳಾದಾಗ ಅವು ಏನ್ ಹೇಳ್ತವೆ? ನಮ್ಮ ಮುಂದಿರೋ ಪ್ರಶ್ನೆ ತುಂಬಾನೇ ಸ್ಪಷ್ಟ. 2018ಕ್ಕೂ 2023ಕ್ಕೂ ವೋಟಿಂಗ್ ಪ್ಯಾಟರ್ನ್ ಹೇಗೆ ಬದಲಾಯಿತು? ಈ ಬದಲಾವಣೆಗಳು ಕ್ಷೇತ್ರದ ರಾಜಕೀಯ ಭವಿಷ್ಯದ ಬಗ್ಗೆ ನಮಗೆ ಯಾವ ಸಿಗ್ನಲ್ ಕೊಡ್ತಿದೆ? ಬಹುಶಃ ಈ ಇಡೀ ವಿಶ್ಲೇಷಣೆಯಲ್ಲೇ ಅತ್ಯಂತ ಆಘಾತಕಾರಿ ಸಂಖ್ಯೆ ಅಂದ್ರೆ ಇದೆ. ಮತದಾನದ ಪ್ರಮಾಣದಲ್ಲಿ ಊಹೆಗೂ ಮೀರಿದ ಕುಸಿತ. 2018ರಲ್ಲಿ 84.7% ಜನ ಉತ್ಸಾಹದಿಂದ ವೋಟ್ ಹಾಕಿದ್ರು. ಅದೇ 2023ರಲ್ಲಿ ಕೇವಲ 52%, ಅಂದ್ರೆ -32.7%. ಇದು ಸುಮ್ಮನೆ ಆಸಕ್ತಿ ಇಲ್ದೇ ಇರೋದಲ್ಲ, ಇದೊಂದು ಇಡೀ ವ್ಯವಸ್ಥೆಯ ಮೇಲೆ ಜನ ನಂಬಿಕೆ ಕಳೆದುಕೊಂಡಿರೋದರ ಸ್ಪಷ್ಟ ಸಂಕೇತ. ಇದೊಂದು ಸೈಲೆಂಟ್ ಪ್ರೊಟೆಸ್ಟ್. ವೋಟ್ ಹಾಕದೆ ದೂರ ಉಳಿದವರ ಕಥೆ ಒಂದು ಕಡೆ ಇರ್ಲಿ, ವೋಟ್ ಹಾಕಿದವರ ಆಯ್ಕೆಯಲ್ಲೂ ದೊಡ್ಡ ಬದಲಾವಣೆಗಳಾಗಿವೆ. ಜೆಡಿಎಸ್ ಮತ್ತು ಕಾಂಗ್ರೆಸ್ ಸಾಂಪ್ರದಾಯಿಕವಾಗಿ ಈ ಕ್ಷೇತ್ರದ ದೊಡ್ಡ ಪಕ್ಷಗಳು. ಆದ್ರೆ ನೋಡಿ, ಎರಡೂ ಪಕ್ಷಗಳ ವೋಟ್ ಶೇರ್ ಗಣನೀಯವಾಗಿ ಬಿದ್ದಿದೆ. ಅದೇ ಹೊತ್ತಿಗ ಬಿಜೆಪಿ ವೋಟ್ ಶೇರ್ 5.6% ಇಂದ 20.1%ಗೆ ಜಿಗಿದಿದೆ.
ಅಂದ್ರೆ ಇದು ಬರೀ ವೋಟುಗಳು ಆಚೆಯೀಚೆ ಹೋಗಿದ್ದಲ್ಲ, ಇದು ಒಂದು ಹೊಸ ರಾಜಕೀಯ ಸಮೀಕರಣದ ಸ್ಪಷ್ಟ ಮುನ್ಸೂಚನೆ. ಈ ಟೇಬಲ್ ನೋಡಿ, ಆ ಕತೆ ಇನ್ನಷ್ಟು ಕ್ಲಿಯರ್ ಆಗುತ್ತೆ. 2018ರಲ್ಲಿ ಗೆದ್ದ ಅಭ್ಯರ್ಥಿಗೆ ಸಿಕ್ಕಿದ್ದು 88,000 ವೋಟು. 2023ರಲ್ಲಿ ಗೆದ್ದೋರ್ಗೆ ಸಿಕ್ಕಿದ್ದು ಬರೀ 80,000 ವೋಟು. ಅಂದ್ರೆ ಒಟ್ಟಾರೆ ವೋಟಿಂಗ್ಗೆ ಕಡಿಮೆ ಆಗಿದೆ, ಆದ್ರೂ ಗೆಲುವಿನ ಅಂತರ ಮಾತ್ರ ಹೆಚ್ಚಾಗಿದೆ. ಇದರ ಅರ್ಥ ಏನು? ವಿರೋಧಿ ಮತಗಳು ಚದುರಿ ಹೋಗಿವೆ, ಸರ್ಕಾರದ ಮೇಲಿದ್ದ ಅಸಮಾಧಾನ ಒಗ್ಗಟ್ಟಾಗಿ ಒಂದೇ ಕಡೆಗೆ ವೋಟಾಗ್ ಬಂದಿಲ್ಲ. ಇಲ್ಲಿವರೆಗೂ ಏನಾಯ್ತು ಅಂತ ನೋಡಿದ್ವಿ. ಸರಿ, ಈಗ ಅತಿ ಮುಖ್ಯವಾದ ಪ್ರಶ್ನೆಗೆ ಬರೋಣ. ಇದೆಲ್ಲ ಯಾಕೆ ಹೀಗಾಯ್ತು? ಜನರ ಈ ತೀರ್ಪಿನ ಹಿಂದಿನ ಮೂಲ ಕಾರಣಗಳೇನು? ಅವರ ಮೌನದ ಹಿಂದೆ, ಅವರ ಬದಲಾದ ಆಯ್ಕೆಯ ಹಿಂದೆ ಇರೋ ನಿಜವಾದ ಶಕ್ತಿಗಳು ಯಾವುವು? ಅದನ್ನ ನೋಡೋಣ. ಜನರ ಅಸಮಾಧಾನಕ್ಕೆ ಮುಖ್ಯವಾಗಿ 3 ಕಾರಣಗಳಿವೆ. 1, ವೆಲ್ಫೇರ್ ಫೆಟೀಗ್, ಅಂದ್ರೆ ಕಲ್ಯಾಣ ಯೋಜನೆಗಳ ಮೇಲಿನ ಆಯಾಸ. ಸ್ಕೀಮ್ಗಳು ಅನೌನ್ಸ್ ಆಗ್ತವೆ ಸರಿ, ಆದ್ರೆ ಅದರ ಲಾಭ ಕೊನೆಯ ವ್ಯಕ್ತಿಗೆ ತಲುಪ್ತಿಲ್ಲ. 2, ಡೆವಲಪ್ಮೆಂಟ್ ಗ್ಯಾಪ್, ನಾವಾಗ್ಲೇ ಮಾತಾಡ್ದ ಹಾಗೆ ರಸ್ತೆ, ನೀರು, ಕರೆಂಟ್ನಂತಹ ಬೇಸಿಕ್ ಸೌಲಭ್ಯಗಳ ಕೊರತೆ. ಇನ್ನು 3ನೇದು ಉದ್ಯೋಗದ ಬಿಕ್ಕಟ್ಟು. ಓದಿದ ಹುಡುಗರಿಗೆ ಕೆಲ್ಸ ಇಲ್ದೆ ಹತಾಶೆಯಲ್ಲಿದ್ದಾರೆ. ಈ 3 ಸೇರಿ ಜನರ ನಂಬಿಕೆಯನ್ನೇ ಅಲ್ಲಾಡಿಸ್ಬಿಟ್ಟಿದೆ. ಇಲ್ಲಿ ಒಂದು ಮುಖ್ಯವಾದ ವಿಷಯವನ್ನ ನಾವೆಲ್ಲರೂ ನೆನ್ಪಿಡ್ಬೇಕು. ಘನತೆ ಅನ್ನೋದು ಸಂವಿಧಾನ ನಮ್ಗೆ ಕೊಟ್ಟಿರೋ ಒಂದು ದೊಡ್ಡ ಮೌಲ್ಯ. ಜನರ ಕಷ್ಟಗಳ ಬಗ್ಗೆ, ಅವರ ಕುಂದುಕೊರತೆಗಳ ಬಗ್ಗೆ ಮಾತಾಡುವಾಗ ಸಾರ್ವಜನಿಕವಾಗಿ ಮಾತಾಡೋವರು ಜವಾಬ್ದಾರಿಯಿಂದ ಸರಿಯಾದ ಮಾಹಿತಿಯೊಂದಿಗೆ ಮಾತಾಡಬೇಕು. ಯಾಕಂದ್ರೆ ಜನರ ನಂಬಿಕೆಯ ಜೊತೆ ಆಟ ಆಡೋದು ಅವರ ಘನತೆಗೆ ಅವಮಾನ ಮಾಡದ ಹಾಗೆ. ಸಮಸ್ಯೆಗಳನ್ನ ಗುರುತಿಸೋದು ಮೊದಲನೇ ಹೆಜ್ಜೆ, ಸರಿ. ಆದ್ರೆ ಪರಿಹಾರಕ್ಕೆ ನಾವು ಬೇರೆ ಕಡೆ ಯಶಸ್ವಿಯಾದ ಮಾಡೆಲ್ಗಳಿಂದ ಪಾಠ ಕಲಿಬೇಕು. ಹಾಗಾದ್ರೆ ಬನ್ನಿ, ಕರ್ನಾಟಕದ ಬೇರೆ ಕ್ಷೇತ್ರಗಳಲ್ಲಿ ಗೆಲ್ಲೋಕೆ ಬಳಸಿದ ಕೆಲವು ಸಕ್ಸಸ್ಫುಲ್ ಸ್ಟ್ರಾಟಜಿಗಳನ್ನ ನೋಡೋಣ. ನೋಡಿ, ಇಲ್ಲಿ 2 ಬೇರೆ ಬೇರೆ ಆದ್ರೆ 2 ಸಕ್ಸಸ್ಫುಲ್ ಮಾಡೆಲ್ಗಳಿವೆ. ಒಂದ್ ಕಡೆ ದೊಡ್ಡಬಳ್ಳಾಪುರ ಮಾಡೆಲ್. ಇದು ಪಕ್ಕಾ ಗ್ರೌಂಡ್ ಲೆವೆಲ್ ಆರ್ಗನೈಸೇಷನ್, ಬೂತ್ ಮಟ್ಟದಲ್ಲಿ ಸಂಘಟನೆ, ಸ್ಥಳೀಯ ಸಮಸ್ಯೆಗಳ ಮೇಲೆ ಫೋಕಸ್, ಇದು ಇದರ ಶಕ್ತಿ. ಇನ್ನೊಂದು ಕಡೆ ಹಾವೇರಿ ಮಾಡೆಲ್. ಇದು ಸೆಂಟ್ರಲೈಸ್ಡ್ ಡಿಜಿಟಲ್ ಕ್ಯಾಂಪೇನ್, ದೊಡ್ಡ ನಾಯಕರ ಪ್ರಚಾರ ಮತ್ತೆ ಒಂದೇ ಒಂದು ಸ್ಟ್ರಾಂಗ್ ಮೆಸೇಜ್ ಮೇಲೆ ನಿಂತಿದೆ. ಎರಡೂ ನಮ್ಗೆ ಹೇಳೋದೇನಂದ್ರೆ ಗೆಲ್ವನ್ನೋದು ಆಕಸ್ಮಿಕ ಅಲ್ಲ, ಅದೊಂದು ಪ್ಲಾನ್ಡ್ ಸ್ಟ್ರಾಟಜಿ. ಹಾಗಾದ್ರೆ ಕೃಷ್ಣರಾಜಪೇಟೆಯ ಸಮಸ್ಯೆಗಳು ಮತ್ತೆ ಬೇರೆ ಕಡೆಯ ಸಕ್ಸಸ್ ಮಾಡೆಲ್ಗಳು ಇವೇಂಡನ್ನು ಇಟ್ಕೊಂಡು ಈ ಕ್ಷೇತ್ರಕ್ಕೆ ಒಂದು ಸ್ಪಷ್ಟವಾದ ಗವರ್ನೆನ್ಸ್ ಬ್ಲೂಪ್ರಿಂಟ್ ಅಂದ್ರೆ ಒಂದು ಆಡಳಿತದ ನೀಲನಕ್ಷೆಯನ್ನ ಹೇಗೆ ರೆಡಿ ಮಾಡಬಹುದು? ಬನ್ನಿ, ಸಮಸ್ಯೆಯ ವಿಶ್ಲೇಷಣೆಯಿಂದ ಪರಿಹಾರದ ಕಡೆಗೆ ಹೋಗೋಣ. ಈ ಬ್ಲೂಪ್ರಿಂಟ್ನಲ್ಲಿ 3 ಆದರೆ ಸ್ಪಷ್ಟವಾದ, ಮಾಡಿ ತೋರಿಸಬಹುದಾದ ಸ್ಟೆಪ್ಸ್ ಇದೆ. ಸ್ಟೆಪ್ 1, ಕ್ಷೇತ್ರದ ಪ್ರತಿಯೊಂದು ಹಳ್ಳಿಗೂ ಆಲ್ ವೆದರ್ ರೋಡ್ ಕನೆಕ್ಟಿವಿಟಿ. ಸ್ಟೆಪ್ 2, ಪ್ರತಿಯೊಂದು ಮನೆಗೂ 100ಕ್ಕೆ 100 ನಲ್ಲಿ ನೀರಿನ ಸಪ್ಲೈ. ಮತ್ತು ಸ್ಟೆಪ್ 3, ಇದು ತುಂಬಾನೇ ಮುಖ್ಯ, ಒಂದು ಸ್ಕಿಲ್ ಮತ್ತು ಆಗ್ರೋ ಪ್ರಾಸೆಸಿಂಗ್ ಹಬ್ ಸ್ಥಾಪನೆ. ಈ 3ನೇ ಹೆಜ್ಜೆ ನಾವು ಮಾತಾಡಿದ ಉದ್ಯೋಗದ ಸಮಸ್ಯೆಗೆ ನೇರವಾದ ಉತ್ತರ. ಈ ಯೋಜನೆಗೆ ತಗುಲುವ ಅಂದಾಜು ಬಂಡವಾಳ ಸುಮಾರು 195 ಕೋಟಿ ರೂಪಾಯಿ. ಇದ್ರಲ್ಲಿ ನೋಡಿ, 150 ಕೋಟಿ ರಸ್ತೆಗೆ, 25 ಕೋಟಿ ನೀರಿಗೆ ಮತ್ತೆ 20 ಕೋಟಿ ಸ್ಕಿಲ್ ಹಬ್ಗೆ. ಇದನ್ನ ಖರ್ಚು ಅಂತ ನೋಡಬಾರ್ದು, ಇದು ಆ ಕ್ಷೇತ್ರದ ಭವಿಷ್ಯದ ಮೇಲೆ ಮಾಡೋ ಹೂಡಿಕೆ. ಈ ಹೂಡಿಕೆಯಿಂದ ಜನರ ಜೀವನ ಮಟ್ಟ ಸುಧಾರಿಸ್ತೆ, ಅಷ್ಟೇ ಅಲ್ಲ, ಸಿಸ್ಟಮ್ ಮೇಲೆ ಅವರಿಗೆ ಮತ್ತೆ ನಂಬಿಕೆ ಹುಟ್ಟುತ್ತೆ. ಸರಿ, ನಾವೀಗ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಡೇಟಾ, ಅನಾಲಿಸಿಸ್, ಸಂಭಾವ್ಯ ಪರಿಹಾರ. ಇದೆಲ್ಲದರ ಆಧಾರದ ಮೇಲೆ ಮುಂದಿನ ದಾರಿ ಏನು? ಕ್ಷೇತ್ರದ ಲೀಡರ್ಶಿಪ್ ಬಗ್ಗೆ ಡೇಟಾ ಏನ್ ಹೇಳುತ್ತೆ? ಇಲ್ಲಿ ಒಬ್ಬ ಪ್ರಮುಖ ನಾಯಕ ಕೆ.ಸಿ. ನಾರಾಯಣಗೌಡರ ಡೇಟಾ ಬೇಸ್ಡ್ ಅನಾಲಿಸಿಸ್ ನೋಡೋಣ. ಅವರ ಸ್ಟ್ರೆಂತ್ಸ್ ಏನು? ಅವರು ಹಳೆ ರೀಡರ್, ಎಲ್ಲರಿಗೂ ಗೊತ್ತಿರೋ ಮುಖ, ಲೋಕಲ್ ನೆಟ್ವರ್ಕ್ ಚೆನ್ನಾಗಿ ಗೊತ್ತು. ಆದ್ರೆ ವೀಕ್ನೆಸಸ್ಗಳೂ ಸ್ಪಷ್ಟವಾಗಿವೆ. 2023ರಲ್ಲಿ 20,000ಕ್ಕೂ ಹೆಚ್ಚು ಓಟಿಂದ ಸೋತಿದ್ದಾರೆ. ಪಾರ್ಟಿ ಸ್ವಿಚರ್ ಅನ್ನೋ ಲೇಬಲ್ ಜನರ ನಂಬಿಕೆಯನ್ನ ಕಡಿಮೆ ಮಾಡಿದೆ. ಎಲ್ಲಿಗಿಂತ ಮುಖ್ಯವಾಗಿ ಅವರ ರೀಟೇನಬಿಲಿಟಿ ಸ್ಕೋರ್, ಅಂದ್ರೆ ಜನ ಅವರನ್ನ ಮತ್ತೆ ಆಯ್ಕೆ ಮಾಡೋಕೆ ಎಷ್ಟು ಸಿದ್ರಿದ್ದಾರೆ ಅನ್ನೋ ಸ್ಕೋರ್ ತುಂಬಾನೇ ಕಡಿಮೆ ಇದೆ. ಇದು ನಂಬಿಕೆ ಮುರಿದಿದೆ ಅನ್ನೋದಕ್ಕೆ ಡೇಟಾ ಕೊಡ್ತಿರೋ ಸಾಕ್ಷಿ. ಹಾಗಾಗಿ ಅಂಕಿ ಅಂಶಗಳು ಕೊಡ್ತಿರೋ ರೆಕಮೆಂಡೇಶನ್ ತುಂಬಾ ಸ್ಪಷ್ಟ ಮತ್ತು ನೇರವಾಗಿದೆ. ಬದಲಾವಣೆ, ಜನರ ನಂಬಿಕೆಯನ್ನ ಮತ್ತೆ ಗಳಿಸೋಕೆ, ಒಂದು ಹೊಸ ಕಥೆಯನ್ನ ಶುರು ಮಾಡೋಕೆ, ಕ್ಷೇತ್ರಕ್ಕೆ ಹೊಸ ದಿಕ್ಕು ಕೊಡೋಕೆ ಒಬ್ಬ ಹೊಸ ಮುಖದ ಅವಶ್ಯಕತೆ ಇದೆ. ನೋಡಿ, ಇದು ಯಾವುದೇ ವ್ಯಕ್ತಿಗತ ಟೀಕೆ ಅಲ್ಲ, ಇದು ಪೂರ್ತಿಯಾಗಿ ಡೇಟಾ ಆಧಾರಿತ ಸ್ಟ್ರಾಟಜಿಕ್ ನಿರ್ಧಾರ. ಹಾಗೆ
ಈ ಹೊಸ ರೀತಿಯ ರಾಜಕೀಯದಲ್ಲಿ ಇನ್ನೊಂದು ಮೌಲ್ಯ ತುಂಬಾನೇ ಮುಖ್ಯವಾಗುತ್ತೆ. ನೋಡಿ, ನಮ್ಮ ಪ್ರಜಾಪ್ರಭುತ್ವದಲ್ಲಿ ಮತದಾರರ ವೈಯಕ್ತಿಕ ಡೇಟಾವನ್ನ, ಅವರ ಮಾಹಿತಿಯನ್ನ ತುಂಬಾನೇ ಗೌರವದಿಂದ ಅವರ ಅನುಮತಿ ಪಡೆದು ನಮ್ಮ ದೇಶದ ಕಾನೂನುಗಳ ಪ್ರಕಾರ ನಿಭಾಯಿಸಬೇಕು. ಒಬ್ಬ ವೋಟರ್ ಅಂದ್ರೆ ಬರೀ ಒಂದು ಡೇಟಾ ಪಾಯಿಂಟ್ ಅಲ್ಲ, ಅವರೊಬ್ಬ ನಾಗರಿಕ. ಈ ಗೌರವ ಕೊಟ್ಟಾಗ ಮಾತ್ರ ನಿಜವಾದ ನಂಬಿಕೆ ಕಟ್ಟೋಕ್ ಸಾಧ್ಯ. ಕೊನೆಯದಾಗಿ ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕಾದ ಪಾಠ ಹೊಂದಿದೆ. ಜನರ ಮ್ಯಾಂಡೇಟ್ ಅದು ಒಮ್ಮೆ ಗೆದ್ದು ಜೇಬಲ್ಲಿ ಇಟ್ಟುಕೊಳ್ಳುವ ಆಸ್ತಿಯಲ್ಲ, ಅದು ಪ್ರತಿದಿನ ಪ್ರತಿ ಕ್ಷಣ ನಮ್ಮ ಕೆಲಸದ ಮೂಲಕ ಗಳಿಸಿಕೊಳ್ಳಬೇಕಾದ ಒಂದು ದೊಡ್ಡ ಜವಾಬ್ದಾರಿ. ಕೃಷ್ಣರಾಜಪೇಟೆಯ ಜನರ ಮೌನ ನಮ್ಮೆಲ್ಲರನ್ನೂ ಒಂದು ಪ್ರಶ್ನೆ ಕೇಳ್ತಿದೆ. ಜನರ ನಂಬಿಕೆಯನ್ನ ಕಳೆದುಕೊಂಡರೆ ಅದಕ್ಕೆ ತೆರಬೇಕಾದ ನಿಜವಾದ ಬೆಲೆ ಏನು? ಯೋಚನೆ ಮಾಡಿ. ನೀವು ಜನಕೇಂದ್ರಿತ ನಾಯಕರಾಗಲು ಮತ್ತು ನಿಮ್ಮ ಕ್ಷೇತ್ರವನ್ನು ಉನ್ನತೀಕರಿಸಲು ಬಯಸಿದರೆ blueprintstrategies.ai@mgr@blueprintstrategies.ai ನಲ್ಲಿ ಸಂಪರ್ಕಿಸಿ ಅಥವಾ 0804204160 ಗೆ ಕರೆ ಮಾಡಿ. ರಾಜಕೀಯವನ್ನು ಮೀರಿದ ಉದ್ದೇಶ